ನೋಡಿ ಮನೇಲಿರೋಂಥ ತರಕಾರಿಯಿಂದನೇ ನೀವು ಬಿಸಿಬೇಳೆ ಭಾತನ್ನು ಸಿಂಪಲ್ಲಾಗಿ ಮಾಡ್ಕೋಬೋದು. ಎಷ್ಟು ಸಿಂಪಲ್ ಅಂತೀರಾ? ಬನ್ನಿ ತೋರಿಸ್ತೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಬನ್ನಿ ಇವತ್ತು ನಾನು ನಿಮಗೆ ಇಷ್ಟು ವೆಜಿಟೇಬಲನ್ನು ಹಾಕಿಬಿಟ್ಟು ಸಿಂಪಲ್ಲಾಗಿ ಬಿಸಿಬೇಳೆ ಭಾತು ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಇನ್ಯಾಕೆ ತಡ, ಬೇಗ ನೋಡ್ಕೊಂಬಂದ್ಬಿಡೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ನಾನು ಕ್ಯಾರೆಟ್ ತೊಗೊಂಡಿದ್ದೀನಿ, 2 ಕ್ಯಾರೆಟನ್ನು ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ, ಸ್ವಲ್ಪ ಈರುಳ್ಳಿ ಮತ್ತು ಆಲೂಗಡ್ಡೆ ತೊಗೊಂಡಿದ್ದೀನಿ, 2 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. ನೋಡಿ ಇಷ್ಟು ಹಾಕಿಬಿಟ್ಟು ನಾವು ಎಷ್ಟು ಚೆನ್ನಾಗಿ ಬಿಸಿಬೇಳೆ ಭಾತನ್ನು ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ಒಂದು ಸಲ ಟ್ರೈ ಮಾಡಿರಿ, ನಿಮ್ಗೆ ಗೊತ್ತಾಗತ್ತೆ. ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತಲೂ ತೋರಿಸ್ಬಿಡ್ತೀನಿ. ಇಲ್ಲಿ ನೋಡಿ, ಒಂದು ಕುಕ್ಕರಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಮತ್ತು ಒಂದು ಪಲಾವ್ ಎಲೆಯನ್ನು ಹಾಕ್ತೀನಿ. ನೋಡಿ ನಾನು ಪಲಾವ್ ಎಲೆ ಹಾಕಿಬಿಟ್ಟು ಮತ್ತು ಸ್ವಲ್ಪ ಶೇಂಗಾ ಕಾಳನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ ವಟಾಣಿ ಕಾಳು ಬದಲಿ ಶೇಂಗಾ ಕಾಳನ್ನು ಹಾಕ್ತಾಯಿದ್ದೀನಿ. ನೋಡಿ, ನೀವು ಬೇಕಾದರೆ ಹಸಿ ಬಟಾಣಿ ಇದ್ದರೆ ಹಾಕ್ಬೋದು, ನಾನಿಲ್ಲಿ ಹಾಕ್ತಾಯಿಲ್ಲ, ಹಾಗೆ ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಪಲಾವ್ ಎಲೆ ಹಾಕ್ತಾಯಿದ್ದೀನಿ ಮತ್ತು ಜೀರಿಗೆ ಸಾಸಿವೆ ಕಾಳನ್ನು ಹಾಕಿಬಿಟ್ಟು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಆವಾಗಲೇ ಹೆಚ್ಚಿಟ್ಕೊಂಡಿದ್ನೆಲ್ಲ ವೆಜಿಟೇಬಲ್ ಅಂದರೆ ತರಕಾರಿಗಳನ್ನು ಹಾಕಬೇಕು. ಅಷ್ಟನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕಬೇಕು. ಇವಾಗ ಇದನ್ನು ಮೊದಲು ನಾವು ಫ್ರೈ ಮಾಡ್ಕೊಳ್ಳೋಣ. ತುಂಬ ಸಿಂಪಲ್ಲಾಗಿ ಇರೋ ಅಷ್ಟರಲ್ಲೇ ನಾವು ಬಿಸಿಬೇಳೆ ಭಾತನ್ನು ಮಕ್ಕಳಿಗೆ ಮಾಡಿಕೊಡ್ಬೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೇನು ಭಾಳ ವೆಜಿಟೇಬಲ್ ಏನು ಬೇಕಾಗಿಲ್ಲ, ಇರೋದ್ರಲ್ಲೇ ನಾನು ಯಾವ ಥರ ಮಾಡಿ ತೋರಿಸಿದ್ದೀನಿ ಅಂತ ನೋಡಿರಿ. ಇವಾಗ ನಾನು ಆಲೂಗಡ್ಡೆಯನ್ನು ಹಾಕಿದ್ದೀನಿ, ಆಲೂಗಡ್ಡೆನೂ ಮತ್ತು ಕ್ಯಾರೆಟನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡಿದ್ದೀನಿ. ನೋಡಿ, ಕ್ಯಾರೆಟು ಮತ್ತು ಆಲೂಗಡ್ಡೆ, ಈರುಳ್ಳಿ, ಟೊಮೆಟೊ, ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ, ಎಲ್ಲ ಅರ್ಥ ಆಕತಿ. ಈ ವಿಡಿಯೋ ಯಾರು ಸ್ಕಿಪ್ ಮಾಡ್ದಕ್ಕೆ ಹೋಗಬೇಡ್ರಿ ಅಂತ ಹೇಳ್ತೀನಿ. ನೀವು ಯಾವ ಥರ ಈ ಥರ ಮಾಡಿದ್ದೀರಾ ಬಿಸಿಬೇಳೆ ಭಾತ್ ಅಂತ ನನಗೆ ಕಮೆಂಟ್ ಬಾಕ್ಸೊಳಗೆ ಹೇಳಿ. ಇಲ್ಲಿ ನೋಡಿ, ಮತ್ತು ಟೊಮೆಟೊನೂ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಇದು, ಸಿಂಪಲ್ ಬಿಸಿಬೇಳೆ ಭಾತ್ ಅಂತಲೇ ಹೇಳ್ಬೋದು ಇದಕ್ಕೆ. ನೋಡಿ, ಎಲ್ಲರ ಮನೇಲಿ ಇವಾಗ ಜಾಸ್ತಿ ನಾವು ಬಿಸಿಬೇಳೆ ಭಾತು ಅಲ್ವಾ, ಮತ್ತು ಟೊಮೊಟೊ ಭಾತು ಮಕ್ಕಳು ಇಷ್ಟಪಡೋದೇ ಇವಾಗ ಇದೇ ಥರ. ನೋಡಿ, ಮಾಡಿಕೊಡ್ಬೇಕು, ಹೆಚ್ಚಿಗೆ ಏನು ಇಲ್ಲ ಅಂದಾಗ ಈ ಥರ ನಾವು ಸಿಂಪಲ್ಲಾಗಿ ಮಾಡ್ಕೊಬೋದು. ಇವಾಗ ನೋಡಿ, ಈ ಥರ ನಾನು ಮೇಲೆ ಕೆಳಗೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡ್ರನ್ನು ನಾನು ಸೇರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಇದು ಮಾತ್ರ, ಒಂದೇ ಒಂದು ಸಲ ಟ್ರೈ ಮಾಡಿರಿ. ನೀವೇ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ತೀರಿ. ಯಾರೆಲ್ಲ ಚಾನಲ್ ಹಾಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋ ಶೇರ್ ಮಾಡಿ, ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಲೈಕ್ ಮಾಡೋದನ್ನು ಮರಿತೀರಾ? ಬಾಜುಕ ಒಂದು ಲೈಕ್ ಬಟನ್ ಇರುತ್ತೆ, ಲೈಕ್ ಮೇಲೆ ಕ್ಲಿಕ್ ಮಾಡಿ. ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಇವಾಗ ನಾನು ಇದಕ್ಕೆ ಏನೇನು ಮಸಾಲೆ ಹಾಕ್ಕೊತೀನಿ ನೋಡಿ, ಸ್ವಲ್ಪ ತೊಗರಿಬೇಳೆ ಮತ್ತು ಸ್ವಲ್ಪ ಹೆಸರುಬೇಳೆ ಎರಡನ್ನೂ ನಾನು ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪನೇ ಹಾಕಿ, ಸ್ವಲ್ಪ ತೊಗರಿಬೇಳೆ ಮತ್ತು ಸ್ವಲ್ಪ ಹೆಸರುಬೇಳೆನ ಮಿಕ್ಸ್ ಮಾಡಿದ್ದೆ. ಆಮೇಲೆ ಅದೇ ಬಟ್ಲದಲ್ಲೇ ನಾನು ಅಕ್ಕಿ ತೊಗೊತಾ ಇದ್ದೀನಿ. ನೋಡಿ, 2 ಸಮ ಪ್ರಮಾಣದಲ್ಲೇ ತೊಗೋಬೇಕು ನೀವು, ಹಾಗಿದ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ಸ್ವಲ್ಪ ಹೆಸರುಬೇಳೆ ಸ್ವಲ್ಪ ಮತ್ತು ತೊಗರಿಬೇಳೆನ ಮಿಕ್ಸ್ ಮಾಡಿದ್ನಲ್ವ, ಮತ್ತು ಅಕ್ಕಿನೂ ಸ್ವಲ್ಪ ತೊಳೆದ್ಬಿಟ್ಟು ಹಾಕಿದೆ. ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕ್ತಿದ್ದೀನಿ. ಇವಾಗ ಮನೆಯಲ್ಲೇ ಮಾಡಿ ಇಟ್ಕೊಂಡಂತಹ ಬಿಸಿಬೇಳೆ ಭಾತ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟು ಇದಕ್ಕೆ ಬೇಕಾಗಿರೋದು. ನಾವು ಬಿಸಿಬೇಳೆ ಭಾತು ಮತ್ತು ಪುಳಿಯೋಗರೆ ಪೌಡ್ರನ್ನ ನಾವು ಮನೆಯಲ್ಲೇ ಮಾಡಿ ಇಟ್ಕೊಂಡಿರ್ತೀವಿ. ನೋಡಿ, ಇವಾಗ ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ 2 ವಿಷಲ್ ಹೊಡಿಸಿದರೆ ಸಾಕು. ನೋಡಿ, ಎಷ್ಟು ಸಿಂಪಲ್ಲಾಗಿ ನಾವು ಮಾಡ್ಕೋಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೀವೆಲ್ಲರ ಸಪೋರ್ಟು ನಮಗೆ ಭಾಳ ಮುಖ್ಯ ಆಗಿರ್ತದೆ ರೀ, ಅದಕ್ಕೆ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ. ಇವಾಗ ನೋಡಿ, ಇದಕ್ಕೆ ನಾನು ಮುಚ್ಚಳ ಮುಚ್ಚಿಬಿಟ್ಟು 2 ವಿಷಲ್ ಹೊಡೆಸ್ತೀನಿ. ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಇದು ಬಿಸಿಬೇಳೆ ಭಾತ್ ಅಂತಲೇ ಹೇಳ್ಬೋದು. ಇವಾಗ ನೋಡಿ, ತೆಗೆದೆ ನಾನು, ರೆಡಿಯಾಗಿದೆ. ಇಲ್ಲಿ ನೋಡಿ, ರುಚಿಯಾದಂತಹ ಬಿಸಿಬೇಳೆ ಭಾತು, ಸಿಂಪಲ್ಲಾಗಿ ಮಾಡಿರುವಂತಹ ಬಿಸಿಬೇಳೆ ಭಾತ್ ರೆಡಿಯಾಗಿತ್ತು. ಇಲ್ಲಿ ಈ ಕಡೆ ಶೇವು ಮತ್ತು ಈ ಕಡೆ ಖಾರ ಎಲ್ಲನೂ ರೆಡಿಯಾಗಿತ್ತು. 2 ಮಿಕ್ಸ್ ಮಾಡಿಕೊಂಡು ತಿಂತಾರೆ ನಮ್ಮ ಮನೇಲಿ ಮಕ್ಕಳು. ಇದಕ್ಕೆ ಮಾತ್ರ ಸೇವು ಇರಬೇಕಲ್ವಾ ಫ್ರೆಂಡ್ಸ್, ಸೇವು ಇದ್ರೇ ಬಿಸಿಬೇಳೆ ಭಾತಿಗೆ
ಒಂದು ಕಳೆ ಅಂತ ಹೇಳ್ಬೋದು. ಮತ್ತು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ವಿಡಿಯೋದಾಗ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ. ತಾಯಿ ಬನಶಂಕರಿ ಅಮ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ. ನೋಡಿ ಬನ್ನಿ ಮತ್ತು ಎಲ್ಲರೂ ಬಿಸಿಬೇಳೆಭಾತನ್ನು ತಿನ್ನೋಣ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ದಯವಿಟ್ಟು ಮರಿಬೇಡಿ. ಓಕೆ, ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.